ಲಾರಿ ಮುಷ್ಕರವನ್ನ ಹಿಂದೆ ಪಡೆಯೋದಿಲ್ಲ ಅಂತ ಹೇಳಿ ಸಚಿವರ ಜೊತೆಗಿನ ಮೀಟಿಂಗ್ ಆದ ಬಳಿಕವೂ ಲಾರಿ ಅಸೋಸಿಯೇಷನ್ನ ಅಧ್ಯಕ್ಷರು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಸಚಿವರ ಮುಂದೆ 3 ಬೇಡಿಕೆ ಇಟ್ಟಿದ್ವಿ, 3 ತಿಂಗಳ ಸಮಯವನ್ನು ತೆಗೆದುಕೊಂಡಿದ್ದಾರೆ, ಬೇರೆ ರಾಜ್ಯದ ಜೊತೆ ಸಭೆ ಮಾಡ್ತೀವಿ ಎಂದಿದ್ದಾರೆ ಅಂತ ಹೇಳಿ ಲಾರಿ ಅಸೋಸಿಯೇಷನ್ ಅಧ್ಯಕ್ಷರು ಹೇಳಿದ್ದಾರೆ. ಅಲ್ಲಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕರೆದಿದ್ದ ಸಭೆ ವಿಫಲವಾಗಿದೆ. ಲಾರಿ ಮುಷ್ಕರವನ್ನ ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ ಅಂತ ಹೇಳಿ ಇದೀಗ ಅಸೋಸಿಯೇಷನ್ ಪುನರುಚ್ಚರಿಸಿದೆ. ಮುಷ್ಕರ ಏನೇ ಕಾರಣಕ್ಕೆ ಮುಷ್ಕರ ವಾಪಸ್ ಆಗಿಲ್ಲ. ಸಚಿವರ ಹತ್ರ 3 ಸಬ್ಜೆಕ್ಟ್ ಇತ್ತು. ಬಾರ್ಡರ್, ಆರ್ಟಿಒ, ಚೆಕ್ ಪೋಸ್ಟ್. ನಿರ್ರಾಜ್ಯಗಳಲ್ಲಿ ಎಲ್ಲ ಕಡೆ ತಿಳಿದಿದ್ದಾರೆ, 14 ಸ್ಟೇಟ್ ಅಲ್ಲಿ ತಿಳಿದಿದ್ದಾರೆ ಅಂತ ಹೇಳಿದ್ವಿ. ಸೌತ್ ಅಲ್ಲಿ ಆಂಧ್ರಪ್ರದೇಶದಲ್ಲಿ ಮಾತ್ರ ತಿಳಿದಿದ್ದಾರೆ. ಎಲ್ಲಾ ರಾಜ್ಯ ಸೇರಿ ಮಾತಾಡಿ ನಾವು ತಿಳಿತೀನಿ ಅಂತ ಹೇಳಿದ್ರು. ಅದಕ್ಕೆ ನಾವು ಒಪ್ಪಲಿಲ್ಲ. ಕೂಡಲೇ 100 crore ಮೇಗ 100 ಕೋಟಿ ಮೇಗ ರೆವಿನ್ಯೂ ಬರ್ತಾ ಇದೆ. ಅದನ್ನು ಯಾವ ತರ ನಾವು ಕಲೆಕ್ಟ್ ಮಾಡಬೇಕು, ಇಲ್ಲಿಗಲ್ ವೆಹಿಕಲ್ನ ಯಾವ ತರ ಹಿಡಿಬೇಕು, ಅದಕ್ಕೆ ನೀವು ದಾರಿ ಹೇಳಿ ಅಂತ ಹೇಳಿದ್ರು. ಅದಕ್ಕೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ವಿ. 3 ತಿಂಗಳು ಟೈಮ್ ತಗೊಂಡಿದ್ದಾರೆ. ಈಗ ಒಂದು 2-3 ಸ್ಟೇಟ್ ಹೋಗಿ ಸ್ಟಡಿ ಮಾಡಿಬಿಟ್ಟು ಯಾವ ತರ ರೆವಿನ್ಯೂ ಕಲೆಕ್ಟ್ ಮಾಡಬೇಕು, ಇಲ್ಲಿಗಲ್ ವೆಹಿಕಲ್ನ ಯಾವ ತರ ಮಾಡಬೇಕು ಅಂತ ಕೇಳಿದ್ದಾರೆ. 3 ತಿಂಗಳು ತಡೆದು ಇಮಿಡಿಯೇಟ್ ಮಾತುಕತೆ ಮಾಡಿ ಬಾರ್ಡರ್ ಚೆಕ್ ಪೋಸ್ಟ್ ಎಲ್ಲ ರದ್ದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಒಂದು ಲಾರಿ ಮಾಲೀಕರ ಸಂಘ ಅಧ್ಯಕ್ಷರು ಷಣ್ಮುಗಪ್ಪ ಅವರು ಮತ್ತು ಅವರೆಲ್ಲ ತಂಡ ಎಲ್ಲ ಬಂದಿತ್ತು, ಚರ್ಚೆ ಮಾಡಿದ್ದೀವಿ. ಅದರಲ್ಲಿ ಅವರು ಡೀಸೆಲ್ ಬೆಲೆ ಕಡಿಮೆ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಮುಖ್ಯಮಂತ್ರಿಗಳು ತೀರ್ಮಾನ ತಗೋಬೇಕು. ಆಮೇಲೆ ನಮ್ಮ ರಾಜ್ಯದ ಸ್ಟೇಟ್ ಟೋಲ್ಸ್ ಇದೆಯಲ್ಲ, ಟೋಲ್ ಪ್ಲಾಜಾ, ಅದನ್ನ ತೆಗಿಬೇಕು ಅಂತ ಕೇಳ್ತಾ ಇದ್ದಾರೆ. ಅದೆರಡನ್ನೂ ಕೂಡ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಅಂತ ಹೇಳಿದ್ದೀನಿ. ಈಗ 5:15ಗೆ ಅವರು ಕೂಡ ಬನ್ನಿ ಅಂತ ಹೇಳಿದ್ದೀನಿ. ನಾನು ಕೂಡ ಹೋಗ್ತಾ ಇದ್ದೀನಿ. ಉಳಿದಾಗೆ ಇನ್ನ 1-2-3 ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿದ್ದು. ಒಂದು ನೋ ಎಂಟ್ರಿ, ಮಾರ್ನಿಂಗ್ ಅವರ್ಸ್ ಅಲ್ಲಿ ನೋ ಎಂಟ್ರಿ ಟ್ರಾಫಿಕ್ ಸಮಸ್ಯೆಯಿಂದ ಪೊಲೀಸರು ಮಾಡಿರ್ತಾರೆ, ಸ್ವಲ್ಪ ಏನೋ ಬದಲಾವಣೆ ಮಾಡಬೇಕು ಅಂತ ಕೇಳಿದ್ದಾರೆ. ಆಮೇಲೆ ಈ ಫೈನಾನ್ಸ್ ತಗೊಂಡಿದ್ದಾರಲ್ಲ ಅದ್ರ ಬಗ್ಗೆನೂ ಇದೆಲ್ಲ ಕೂಡ ಗೃಹ ಇಲಾಖೆಗೆ ಸಂಬಂಧಪಟ್ಟಿದ್ದು. ಮತ್ತೆ ಈಗ ಈ ಮೈಕ್ರೋ ಫೈನಾನ್ಸ್ ಬಗ್ಗೆ ಈಗಾಗಲೇ ವಿಧಾನಸಭೆಯಲ್ಲಿ ಅಮೆಂಡ್ಮೆಂಟ್ ಆಗಿ ಲಾರಿ ಮುಷ್ಕರವನ್ನ ಹಿಂದೆ ಪಡೆಯೋದಿಲ್ಲ ಅಂತ ಹೇಳಿ ಸಚಿವರ ಜೊತೆಗಿನ ಮೀಟಿಂಗ್ ಆದ ಬಳಿಕವೂ ಲಾರಿ ಅಸೋಸಿಯೇಷನ್ನ ಅಧ್ಯಕ್ಷರು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಸಚಿವರ ಮುಂದೆ 3 ಬೇಡಿಕೆ ಇಟ್ಟಿದ್ವಿ, 3 ತಿಂಗಳ ಸಮಯವನ್ನು ತೆಗೆದುಕೊಂಡಿದ್ದಾರೆ, ಬೇರೆ ರಾಜ್ಯದ ಜೊತೆ ಸಭೆ ಮಾಡ್ತೀವಿ ಎಂದಿದ್ದಾರೆ ಅಂತ ಹೇಳಿ ಲಾರಿ ಅಸೋಸಿಯೇಷನ್ ಅಧ್ಯಕ್ಷರು ಹೇಳಿದ್ದಾರೆ. ಅಲ್ಲಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕರೆದಿದ್ದ ಸಭೆ ವಿಫಲವಾಗಿದೆ. ಲಾರಿ ಮುಷ್ಕರವನ್ನ ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ ಅಂತ ಹೇಳಿ ಇದೀಗ ಅಸೋಸಿಯೇಷನ್ ಪುನರುಚ್ಚರಿಸಿದೆ. ಮುಷ್ಕರ ಏನೇ ಕಾರಣಕ್ಕೆ ಮುಷ್ಕರ ವಾಪಸ್ ಆಗಿಲ್ಲ. ಸಚಿವರ ಹತ್ರ 3 ಸಬ್ಜೆಕ್ಟ್ ಇತ್ತು. ಬಾರ್ಡರ್, ಆರ್ಟಿಒ, ಚೆಕ್ ಪೋಸ್ಟ್. ನಿರ್ರಾಜ್ಯಗಳಲ್ಲಿ ಎಲ್ಲ ಕಡೆ ತಿಳಿದಿದ್ದಾರೆ, 14 ಸ್ಟೇಟ್ ಅಲ್ಲಿ ತಿಳಿದಿದ್ದಾರೆ ಅಂತ ಹೇಳಿದ್ವಿ. ಸೌತ್ ಅಲ್ಲಿ ಆಂಧ್ರಪ್ರದೇಶದಲ್ಲಿ ಮಾತ್ರ ತಿಳಿದಿದ್ದಾರೆ. ಎಲ್ಲಾ ರಾಜ್ಯ ಸೇರಿ ಮಾತಾಡಿ ನಾವು ತಿಳಿತೀನಿ ಅಂತ ಹೇಳಿದ್ರು. ಅದಕ್ಕೆ ನಾವು ಒಪ್ಪಲಿಲ್ಲ. ಕೂಡಲೇ 100 crore ಮೇಗ 100 ಕೋಟಿ ಮೇಗ ರೆವಿನ್ಯೂ ಬರ್ತಾ ಇದೆ. ಅದನ್ನು ಯಾವ ತರ ನಾವು ಕಲೆಕ್ಟ್ ಮಾಡಬೇಕು, ಇಲ್ಲಿಗಲ್ ವೆಹಿಕಲ್ನ ಯಾವ ತರ ಹಿಡಿಬೇಕು, ಅದಕ್ಕೆ ನೀವು ದಾರಿ ಹೇಳಿ ಅಂತ ಹೇಳಿದ್ರು. ಅದಕ್ಕೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ವಿ. 3 ತಿಂಗಳು ಟೈಮ್ ತಗೊಂಡಿದ್ದಾರೆ. ಈಗ ಒಂದು 2-3 ಸ್ಟೇಟ್ ಹೋಗಿ ಸ್ಟಡಿ ಮಾಡಿಬಿಟ್ಟು ಯಾವ ತರ ರೆವಿನ್ಯೂ ಕಲೆಕ್ಟ್ ಮಾಡಬೇಕು, ಇಲ್ಲಿಗಲ್ ವೆಹಿಕಲ್ನ ಯಾವ ತರ ಮಾಡಬೇಕು ಅಂತ ಕೇಳಿದ್ದಾರೆ. 3 ತಿಂಗಳು ತಡೆದು ಇಮಿಡಿಯೇಟ್ ಮಾತುಕತೆ ಮಾಡಿ ಬಾರ್ಡರ್ ಚೆಕ್ ಪೋಸ್ಟ್ ಎಲ್ಲ ರದ್ದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಒಂದು ಲಾರಿ ಮಾಲೀಕರ ಸಂಘ ಅಧ್ಯಕ್ಷರು ಷಣ್ಮುಗಪ್ಪ ಅವರು ಮತ್ತು ಅವರೆಲ್ಲ ತಂಡ ಎಲ್ಲ ಬಂದಿತ್ತು, ಚರ್ಚೆ ಮಾಡಿದ್ದೀವಿ. ಅದರಲ್ಲಿ ಅವರು ಡೀಸೆಲ್ ಬೆಲೆ ಕಡಿಮೆ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಮುಖ್ಯಮಂತ್ರಿಗಳು ತೀರ್ಮಾನ ತಗೋಬೇಕು. ಆಮೇಲೆ ನಮ್ಮ ರಾಜ್ಯದ ಸ್ಟೇಟ್ ಟೋಲ್ಸ್ ಇದೆಯಲ್ಲ, ಟೋಲ್ ಪ್ಲಾಜಾ, ಅದನ್ನ ತೆಗಿಬೇಕು ಅಂತ ಕೇಳ್ತಾ ಇದ್ದಾರೆ. ಅದೆರಡನ್ನೂ ಕೂಡ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಅಂತ ಹೇಳಿದ್ದೀನಿ. ಈಗ 5:15ಗೆ ಅವರು ಕೂಡ ಬನ್ನಿ ಅಂತ ಹೇಳಿದ್ದೀನಿ. ನಾನು ಕೂಡ ಹೋಗ್ತಾ ಇದ್ದೀನಿ. ಉಳಿದಾಗೆ ಇನ್ನ 1-2-3 ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿದ್ದು. ಒಂದು ನೋ ಎಂಟ್ರಿ,
ಮಾರ್ನಿಂಗ್ ಅವರ್ಸ್ ಅಲ್ಲಿ ನೋ ಎಂಟ್ರಿ ಟ್ರಾಫಿಕ್ ಸಮಸ್ಯೆಯಿಂದ ಪೊಲೀಸರು ಮಾಡಿರ್ತಾರೆ, ಸ್ವಲ್ಪ ಏನೋ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಈ ಫೈನಾನ್ಸ್ ತಗೊಂಡಿದ್ದಾರಲ್ಲ ಅದ್ರ ಬಗ್ಗೆನೂ ಇದೆಲ್ಲ ಕೂಡ ಗೃಹ ಇಲಾಖೆ ಸಂಬಂಧಪಟ್ಟಿದ್ದು. ಮತ್ತೆ ಈಗ ಈ ಮೈಕ್ರೋ ಫೈನಾನ್ಸ್ ಬಗ್ಗೆ ಈಗಾಗಲೇ ವಿಧಾನಸಭೆಯಲ್ಲಿ ಅಮೆಂಡ್ಮೆಂಟ್ ಆಗಿ ಲಾರಿ ಮುಷ್ಕರವನ್ನ ಹಿಂದೆ ಪಡೆಯೋದಿಲ್ಲ ಅಂತ ಹೇಳಿ ಸಚಿವರ ಜೊತೆಗಿನ ಮೀಟಿಂಗ್ ಆದ ಬಳಿಕವೂ ಲಾರಿ ಅಸೋಸಿಯೇಷನ್ನ ಅಧ್ಯಕ್ಷರು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಸಚಿವರ ಮುಂದೆ 3 ಬೇಡಿಕೆ ಇಟ್ಟಿದ್ವಿ, 3 ತಿಂಗಳ ಸಮಯವನ್ನ ತೆಗೆದುಕೊಂಡಿದ್ದಾರೆ, ಬೇರೆ ರಾಜ್ಯದ ಜೊತೆ ಸಭೆ ಮಾಡ್ತೀವಿ ಎಂದಿದ್ದಾರೆ ಅಂತ ಹೇಳಿ ಲಾರಿ ಅಸೋಸಿಯೇಷನ್ ಅಧ್ಯಕ್ಷರು ಹೇಳಿದ್ದಾರೆ. ಅಲ್ಲಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕರೆದಿದ್ದ ಸಭೆ ವಿಫಲವಾಗಿದೆ. ಲಾರಿ ಮುಷ್ಕರವನ್ನ ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ ಅಂತ ಹೇಳಿ ಇದೀಗ ಅಸೋಸಿಯೇಷನ್ ಪುನರುಚ್ಚರಿಸಿದೆ. ಮುಷ್ಕರ ಏನೇ ಕಾರಣಕ್ಕೆ ಮುಷ್ಕರ ವಾಪಸ್ ಆಗಿಲ್ಲ. ಸಚಿವರ ಹತ್ರ 3 ಸಬ್ಜೆಕ್ಟ್ ಇತ್ತು. ಬಾರ್ಡರ್, ಆರ್ಟಿಒ, ಚೆಕ್ ಪೋಸ್ಟ್. ನಿರ್ರಾಜ್ಯಗಳಲ್ಲಿ ಎಲ್ಲ ಕಡೆ ತಿಳಿದಿದ್ದಾರೆ, 14 ಸ್ಟೇಟ್ ಅಲ್ಲಿ ತಿಳಿದಿದ್ದಾರೆ ಅಂತ ಹೇಳಿದ್ವಿ. ಸೌತ್ ಅಲ್ಲಿ ಆಂಧ್ರಪ್ರದೇಶದಲ್ಲಿ ಮಾತ್ರ ತಿಳಿದಿದ್ದಾರೆ. ಎಲ್ಲಾ ರಾಜ್ಯ ಸೇರಿ ಮಾತಾಡಿ ನಾವು ತಿಳಿತೀನಿ ಅಂತ ಹೇಳಿದ್ರು, ಅದಕ್ಕೆ ನಾವು ಒಪ್ಪಲಿಲ್ಲ. ಕೂಡಲೇ 100 crore ಮೇಗ 100 ಕೋಟಿ ಮೇಗ ರೆವಿನ್ಯೂ ಬರ್ತಾ ಇದೆ, ಅದನ್ನು ಯಾವ ತರ ನಾವು ಕಲೆಕ್ಟ್ ಮಾಡಬೇಕು, ಇಲ್ಲಿಗಲ್ ವೆಹಿಕಲ್ನ ಯಾವ ತರ ಹಿಡಿಬೇಕು, ಅದಕ್ಕೆ ನೀವು ದಾರಿ ಹೇಳಿ ಅಂತ ಹೇಳಿದ್ರು. ಅದಕ್ಕೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ವಿ. 3 ತಿಂಗಳು ಟೈಮ್ ತಗೊಂಡಿದ್ದಾರೆ. ಈಗ ಒಂದು 2-3 ಸ್ಟೇಟ್ ಹೋಗಿ ಸ್ಟಡಿ ಮಾಡಿಬಿಟ್ಟು ಯಾವ ತರ ರೆವಿನ್ಯೂ ಕಲೆಕ್ಟ್ ಮಾಡಬೇಕು, ಇಲ್ಲಿಗಲ್ ವೆಹಿಕಲ್ನ ಯಾವ ತರ ಮಾಡಬೇಕು ಅಂತ ಕೇಳಿದ್ದಾರೆ. 3 ತಿಂಗಳು ತಡೆದು ಇಮಿಡಿಯೇಟ್ ಮಾತುಕತೆ ಮಾಡಿ ಬಾರ್ಡರ್ ಚೆಕ್ ಪೋಸ್ಟ್ ಎಲ್ಲ ರದ್ದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಒಂದು ಲಾರಿ ಮಾಲೀಕರ ಸಂಘ ಅಧ್ಯಕ್ಷರು ಷಣ್ಮುಗಪ್ಪ ಅವರು ಮತ್ತು ಅವರೆಲ್ಲ ತಂಡ ಎಲ್ಲ ಬಂದಿತ್ತು, ಚರ್ಚೆ ಮಾಡಿದ್ದೀವಿ. ಅದರಲ್ಲಿ ಅವರು ಡೀಸೆಲ್ ಬೆಲೆ ಕಡಿಮೆ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಮುಖ್ಯಮಂತ್ರಿಗಳು ತೀರ್ಮಾನ ತಗೋಬೇಕು. ಆಮೇಲೆ ನಮ್ಮ ರಾಜ್ಯದ ಸ್ಟೇಟ್ ಟೋಲ್ಸ್ ಇದೆಯಲ್ಲ, ಟೋಲ್ ಪ್ಲಾಜಾ, ಅದನ್ನ ತೆಗಿಬೇಕು ಅಂತ ಕೇಳ್ತಾ ಇದ್ದಾರೆ. ಅದೆರಡನ್ನೂ ಕೂಡ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಅಂತ ಹೇಳಿದ್ದೀನಿ. ಈಗ 5:15ಗೆ ಅವರು ಕೂಡ ಬನ್ನಿ ಅಂತ ಹೇಳಿದ್ದೀನಿ. ನಾನು ಕೂಡ ಹೋಗ್ತಾ ಇದ್ದೀನಿ. ಉಳಿದಾಗೆ ಇನ್ನ 1-2-3 ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿದ್ದು. ಒಂದು ನೋ ಎಂಟ್ರಿ, ಮಾರ್ನಿಂಗ್ ಅವರ್ಸ್ ಅಲ್ಲಿ ನೋ ಎಂಟ್ರಿ ಟ್ರಾಫಿಕ್ ಸಮಸ್ಯೆಯಿಂದ ಪೊಲೀಸರು ಮಾಡಿರ್ತಾರೆ, ಸ್ವಲ್ಪ ಏನೋ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಈ ಫೈನಾನ್ಸ್ ತಗೊಂಡಿದ್ದಾರಲ್ಲ ಅದ್ರ ಬಗ್ಗೆನೂ ಇದೆಲ್ಲ ಕೂಡ ಗೃಹ ಇಲಾಖೆ ಸಂಬಂಧಪಟ್ಟಿದ್ದು. ಮತ್ತೆ ಈಗ ಈ ಮೈಕ್ರೋ ಫೈನಾನ್ಸ್ ಬಗ್ಗೆ ಈಗಾಗಲೇ ವಿಧಾನಸಭೆಯಲ್ಲಿ ಅಮೆಂಡ್ಮೆಂಟ್ ಆಗಿ